ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 35, ಸ್ತ್ರೀಗೆ ಮಂತ್ರೋಪದೇಶ ನಿಷಿದ್ಧ. ಸಾಧ್ವಿ ಸಾವಿತ್ರಿಯು ಯತಿಪಾದ ಹಿಡಿದು ನಿರಂತರ ನಿಮ್ಮ ಸ್ಮರಣೆ ಮನದಲ್ಲಿ ಉಳಿಯುವಂಥ ಯಾವುದೊಂದು ಮಂತ್ರದ ಉಪದೇಶ ಬೇಡಿ ಉತ್ತಮ ಭವಿಷ್ಯವ ಪಡೆಯ ಬಯಸಿದಳು. ಪತಿಸೇವೆಯೊಂದೇ ಸತಿಗೆ ದಿವ್ಯ ಮಂತ್ರವೆನ್ನುತ್ತಾ ಮಂತ್ರದ ಉಪದೇಶ ಸ್ತ್ರೀಗೆ ನಿಷಿದ್ಧವೆಂದರು. ದೈತ್ಯರ ಗುರು ಶುಕ್ರಾಚಾರ್ಯರಿಗೆ ವಿಘ್ನ ಒದಗಿದ ಕಥೆಯೊಂದ ಗುರುವು ಹೇಳಿದರು. ಸಮುದ್ರ ಮಂಥನ ನಂತರ ಅಮೃತ ವಂಚಿತರಾಗಿ ದೈತ್ಯರು ದೇವತೆಗಳ ಕಾಡಿ ಸಾಯುತ್ತಿರಲು ಸತ್ಯದೈತ್ಯರನ್ನು ಗುರು ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರದಿಂದ ಬದುಕಿಸುತ್ತಿದ್ದರು. ಬೇಸತ್ತ ಇಂದ್ರ ಶಿವನಲ್ಲಿ ಮೊರೆ ಹೋಗಿ ನಂದಿಯ ಕಳುಹಿಸಿ ಶುಕ್ರಾಚಾರ್ಯನ ಹಿಡಿಸಿದನು. ಕರೆತಂದ ಆಚಾರ್ಯನ ಶಿವನು ನುಂಗಿರಲು ಶುಕ್ರನು ಶಿವನ ಉದರದಲ್ಲೇ ಉಳಿದನು. ಮುಂದೊಮ್ಮೆ ಶಿವ ಶುಕ್ರನ ಮರೆತಿರಲು ಮೂತ್ರದ್ವಾರದಿಂದ ಹೊರಗಡೆ ಬಂದನು. ದಾನವರ ಸೇರಿ ಆಟ ಮುಂದುವರೆಸಿ ಸಂಜೀವಿನಿ ಮಂತ್ರದಿಂದ ಸತ್ತವರ ಬದುಕಿಸಿದನು. ಧೃತಿಗೆಟ್ಟ ಇಂದ್ರ ದೇವಗುರುವ ಕರೆಸಿ ನಡೆದಿರುವ ತೊಂದರೆಗೆ ಪರಿಹಾರ ಬೇಡೆನು ಯೋಚಿಸಿ ಬೃಹಸ್ಪತಿಯರು ಪರಿಹಾರ ಎನ್ನುತ್ತಾ ಮಂತ್ರಭ್ರಷ್ಟಗೊಳಿಸುವ ಉಪಾಯ ತಿಳಿಸಿದರು. ಯಾವುದೇ ಮಂತ್ರವ ಷಟ್ಕರಣಗೊಳಿಸಿದರೆ ಮಂತ್ರದ ಶಕ್ತಿಯು ಹೊರಟು ಹೋಗುವುದೆಂದರು. ಬೃಹಸ್ಪತ್ಯರ ಪುತ್ರ ಅದಕ್ಕೆ ಯೋಗ್ಯನೆಂದು ಎಲ್ಲರೂ ಯೋಚಿಸಿ ಕಚನ ನೇಮಿಸಿದರು. ಕಪಟ ವಿದ್ಯಾರ್ಥಿ ಶುಕ್ರರೆಡೆಗೆ ನಡೆದು ವಿನಯದಿ ವಂದಿಸಿ ಗುರುವಾಗಲು ಬೇಡಿದನು. ಮೋಹಿತ ದೇವಯಾನಿಯ ವಿನಂತಿ ಬಲವಂತಕ್ಕೆ ಒಪ್ಪಿದರೂ ಆಚಾರ್ಯರು ಕಚನ ಗುರುವಾಗಲು. ನಿಷ್ಠೆಯಲ್ಲಿ ಶಿಷ್ಯನ ಅಭ್ಯಾಸ ನಡೆದಿರಲು ದೈತ್ಯರ ಮನದಲ್ಲಿ ಅನುಮಾನ ಬೆಳೆಯಿತು. ಸಂಜೀವಿನಿ ಮಂತ್ರ ಕಚ ಕಲಿಯಬಹುದೆಂದು, ರಾಕ್ಷಸರ ಬದುಕಿಗೆ ಕುತ್ತು ಬರಬಹುದೆಂದು ಒಂದೊಮ್ಮೆ ಶುಕ್ರರು ಶಿಷ್ಯರ ಕರೆತಂದು ಸಮಿತ್ತು ತರಲು ಕಾಡಿಗೆ ಕಚನೊಡನೆ ಕಳುಹಿಸಿದರು. ಕಾದಿತ್ಯ ದೈತ್ಯರು ಕಾಡಲ್ಲಿ ಕಚನ ಕೊಂದು ಸಮಿತಿನೊಂದಿಗೆ ಆಶ್ರಮಕ್ಕೆ ಬಂದರು. ಕಚನು ಬಾರದಿರೆ ದೇವಿಯಾನಿ ಗೋಳಿಡೆ ಶುಕ್ರರ ದಿವ್ಯ ದೃಷ್ಟಿಗೆ ಕಚನ ಶವ ಕಂಡಿತು. ಪುತ್ರಿ ವಾತ್ಸಲ್ಯಕ್ಕೆ ಕಚನನ್ನು ಬದುಕಿಸಿ ಮರಳಿ ಮನೆಗೆ ಶಿಷ್ಯನ ಗುರುವು ಕರೆತಂದರು. ಕೆಲ ದಿನಗಳ ಕಳೆಗೆ ಕಾಡಲ್ಲಿ ಸಿಕ್ಕ ಕಚನ ದೈತ್ಯರು ತುಂಡಿರಿಸಿ ದಶದಿಕ್ಕಿಗೆಸೆದರು. ಪ್ರಿಯಕರ ಕಾಣದಿರೆ ಕಂಗೆಟ್ಟ ದೇವಿಯಾನಿ ಮತ್ತೆ ಓಡಿದಳು ತಂದೆಯ ಬಳಿಗೆ. ಪ್ರಾಣತ್ಯಾಗ ಮುಂದಿಟ್ಟು ಪ್ರಾಣ ಸ್ನೇಹಿತನ ಬೇಡೆ ಪುತ್ರಿ ವ್ಯಾಮೋಹಕ್ಕೆ ಜ್ಞಾನದೃಷ್ಟಿ ಹರಿಸಿದರು. ಸಂಜೀವಿನಿ ಪಠಿಸಿ ದೇಹ ಒಂದಾಗಿಸಿ ಕಚನ ಬದುಕಿಸಿ ಕರೆತಂದರು ಶುಕ್ರರು. ಗುರುಪುತ್ರಿ ಪ್ರೀತಿಯೇ ಇದಕ್ಕೆ ಕಾರಣವೆಂದು ಭೀತಿತ ದೈತ್ಯರು ಸಮಯಕ್ಕೆ ಕಾದರು. ಸಿಕ್ಕ ಕಚನ ಸಾಯಿಸಿ ಊರ ಹೊರಗಡೆ ಸುಟ್ಟು ಎಲುಬುಗಳ ಪುಡಿ ಮಾಡಿ ಪಾನೀಯದಲ್ಲಿ ಬೆರೆಸಿದರು. ಸುಳಿವು ಸಿಗದಂತೆ ಶುಕ್ರರಿಗೆ ಕುಡಿಸಿ ಸಂಕಟ ಕಳೆಯಿತೆಂದು ನಿಟ್ಟುಸಿರು ಬಿಟ್ಟರು. ಕಚನು ಕಾಣದಿರೆ ಮತ್ತೆ ರೋಧಿಸುತ್ತ ದೇವಿಯಾನಿ ನಡೆದಳು ತಂದೆ ಶುಕ್ರರೆಡೆಗೆ. ಜ್ಞಾನದೃಷ್ಟಿಗೆ ಕಚನು ಉದರದಲ್ಲೇ ಕಾಣೆ ಉಳಿಸಲು ಬಾರದೆಂದು ಪುತ್ರಿಗೆ ಹೇಳಿದರು. ಕಚನು ಹೊರ ಬಂದರೆ ತನ್ನ ಸಾವೆಂದು ಕಚನನ್ನು ಮರೆಯಲು ಪುತ್ರಿಗೆ ತಿಳಿಸಿದರು. ತನ್ನ ಪ್ರೀತಿಯ ತಿಳಿಸಿ ವಿವಾಹ ಅವನೊಂದಿಗೆಂದು ಪ್ರಾಣಪಣಕ್ಕೆ ಇಟ್ಟು ಉಪಾಯ ಹುಡುಕೆಂದಳು. ಸಂಜೀವಿನಿ ಅರಿತವ ತಾನೊಬ್ಬನೇ ಆಗಿರಲು ನಾನು ಸತ್ತರೆ ಬದುಕಿಸುವವರಾರಿಲ್ಲವೆಂದರು. ಹಠ ಹಿಡಿದ ಪುತ್ರಿ ಎನೆಗೆ ಕಲಿಸು ಎಂದಿರೆ ಸ್ತ್ರೀಗೆ ಮಂತ್ರೋಪದೇಶ ನಿಷಿದ್ಧ ಎಂದರು. ದೋಷ ಪ್ರಾಪ್ತಿ ಜೊತೆಗೆ ಮಂತ್ರಶಕ್ತಿ ನಾಶವೆಂದು ನಿನಗೆ ಉಪದೇಶ ಸಾಧ್ಯವಿಲ್ಲ ಎಂದರು. ಹಠ ಬಿಡದ ಪುತ್ರಿ ಮೂರ್ಛಿತಳಾಗಿರೆ ಉಪಚರಿಸಿ ವಿಧಿ ಇಲ್ಲದೆ ಉಪದೇಶವಿತ್ತರು. ಉದರದಲ್ಲಿದ್ದ ಕಚನ ಕಿವಿಗೂ ಕೇಳಿಸಿರೆ ಸಂಜೀವಿನಿ ಮಂತ್ರಕ್ಕೆ ಷಟ್ಕರ್ಣ ಶ್ರುತವಾಯಿತು. ಶುಕ್ರನ ಪಠಣಕ್ಕೆ ಕಚ ಹೊಟ್ಟೆ ಸೀಳಿ ಬಂದಿರೆ ಪುತ್ರಿಯ ಪಠಣಕ್ಕೆ ಶುಕ್ರರು ಎದ್ದು ನಿಂತರು. ಸ್ತ್ರೀಗೆ ಉಪದೇಶದಿಂದ ಮಂತ್ರಶಕ್ತಿ ಕುಂದಿರೆ ಕಚನಿಗೆ ಮಂತ್ರವು ಕಂಠಪಾಠವಾಗಿತ್ತು. ಕಾರ್ಯ ಮುಗಿಯಿತೆಂದು ಕಚ ಹೊರಗಡೆ ಅನುವಾಗಿ ದೈತ್ಯರ ದ್ವೇಷಕ್ಕೆ ಸಾಯುತ್ತಿರುವೆನೆಂದು ಗುರುವಿಗೆ ವಂದಿಸಿ ಅಪ್ಪಣೆ ಬೇಡಿರಲು ದೇವಿಯಾನಿ ನಿಂತಳು ವಿವಾಹ ಎನ್ನುತ್ತಾ. ಗುರುಪುತ್ರಿ ಎಂದು ಸಹೋದರಿ ಎನ್ನುತ್ತಾ ಎನ್ನ ಬದುಕಿಸಿದಾತೆ ತಾಯಿ ಸಮಾನವೆಂದು ವಿವಾಹ ಯೋಚನೆ ನರಕ ಭಾಜನ ಎನ್ನುತ್ತಾ ಋಷಿಮುನಿ ದೂಷಣೆಗೆ ಪಾತ್ರನಾಗುವೆ ಎಂದನು. ನಿನ್ನೊಡನೆ ವಿವಾಹ ಅಸಾಧ್ಯವೆನ್ನಲು ನೊಂದ ದೇವಿಯಾನಿ ಅತಿ ಸಿಟ್ಟಾದಳು. ಸಿಟ್ಟಿನ ಭರದಲ್ಲಿ ಶಾಪವ ಕೊಡುತ್ತಾ ಕಲಿತ ಎಲ್ಲ ವಿದ್ಯೆಯು ಮರೆತು ಹೋಗಲೆಂದಳು. ಕೋಪಿತ ಕಚನು ಮರುಶಾಪವೀಯುತ್ತಾ
ಸಹೋದರ ಸಮಾನನ ಕಾಮಿಸಿದ ಕಾರಣ ಅನ್ಯ ಕೀಳು ಕುಲದವನಿಗೆ ಮಡದಿಯಾಗೆಂದನು. ಸ್ತ್ರೀಗೆ ಮಂತ್ರೋಪದೇಶಕ್ಕೆ ಶಕ್ತಿಹೀನವಾಗಲೆಂದು ಸ್ತ್ರೀಗೆ ಉಪದೇಶದಿಂದ ಕಚನ ಶಾಪದಿಂದ ಮಂತ್ರಶಕ್ತಿ ಹೋಯಿತೆಂದು ನರಸಿಂಹರು ನುಡಿದರು. ಸ್ತ್ರೀಗೆ ಮಂತ್ರೋಪದೇಶಕ್ಕೆ ಸಮ್ಮತಿ ಇಲ್ಲೆಂದು ಪತಿಸೇವೆಯಲ್ಲೇ ಸತಿಗೆ ಪುಣ್ಯ ಸಂಪಾದನೆ ಎಂದರು. ಒಂದೊಳ್ಳೆ ವ್ರತವ ಸಾವಿತ್ರಿ ಬೇಡಿರಲು ಪತಿ ಅಥವಾ ಗುರುವಿನ ಅನುಮತಿ ಪಡೆದು ವ್ರತ ಉಪವಾಸ ಮಾಡಬಹುದೆನ್ನುತ್ತಾ ಸೋಮವಾರ ವ್ರತದ ಕಥೆಯೊಂದು ಗುರು ಹೇಳಿದರು. ಚಿತ್ರವರ್ಮ ರಾಜ ಅತಿ ಪರಾಕ್ರಮ, ಧರ್ಮಿಷ್ಠ, ಈಶ್ವರನ ಆರಾಧಿಸಿ ಪುತ್ರಿ ರತ್ನ ಪಡೆದ. ಜ್ಯೋತಿಷಿಗಳು ಜಾತಕ ನೋಡಿ ಆಯಸ್ಸು 10,000 ಎನ್ನಲು ನಿರ್ಭಯ ವಿಪ್ರನೊಬ್ಬ 14ಕ್ಕೆ ವೈದವ್ಯ ಎಂದ. ವರ್ಷ 7 ಚಿತ್ರವರ್ಮ ಚಿಂತೆಯಲ್ಲಿ ಇದ್ದು ವಿವಾಹ ವೈದವ್ಯದ ಮಾತ ರಾಣಿಯಲೇ ಚರ್ಚಿಸಿದ. ವಿಷಯ ಸೀಮಂತಿನಿಯ ಕಿವಿಗೂ ಬೀಳೆ. ವಯಸ್ಸಿನಲ್ಲಿ ಚಿಕ್ಕವಳಿದ್ದರೂ ಮನದಿ ಅತಿ ನೊಂದಿದ್ದಳು. ಒಮ್ಮೆ ಯಾಜ್ಞವಲ್ಕ್ಯರ ಪತ್ನಿ ಅರಮನೆಗೆ ಬರಲು ನೇಮಿಸಿ ನಮ್ರತೆಯಿಂದ ಹಣೆಯ ಬರಹ ಅರುಹಿದಳು. ಸೌಭಾಗ್ಯ ಸ್ಥಿರವಾಗಿರಲು ದಾರಿ ಬೇಡುತ್ತಲಿರೆ ಸೋಮವಾರದ ವ್ರತದ ಸಲಹೆ ಮೈತ್ರೇಯಿ ನೀಡಿದಳು. ಸ್ನಾನ ಉಪವಾಸದೊಂದಿಗೆ ಗೌರಿಶಂಕರ ಪೂಜೆ ವಿವರಿಸಿದಳು. ಕ್ರಮನಿಯಮ ದಾನ ವಿಪ್ರರೂಟ ತಿಳಿಸಿದಳು. ಭಕ್ತಿನಿಷ್ಠೆಯ ಆರಾಧನೆಗೆ ಫಲನಿಶ್ಚಯವೆನ್ನಲು ಸೀಮಂತಿನಿಯು ವ್ರತವ ಶ್ರದ್ಧಾಭಕ್ತಿಯಲ್ಲಿ ಆಚರಿಸುತ್ತಿದ್ದಳು. ವರ್ಷಗಳು ಉರುಳಿದಂತೆ ಸೀಮಂತಿನಿ ಬೆಳೆದಿರಲು ರಾಜನ ಆಜ್ಞೆಯಂತೆ ವರನ ಹುಡುಕಿದರು. ನಿಷದ ಇಂದ್ರಸೇನನ ಪುತ್ರ ಚಂದ್ರಾಂಗದನೊಂದಿಗೆ ವೈಭವದ ವಿವಾಹ ಎಲ್ಲ ಸೇರಿ ನಡೆಸಿದರು. ಮಗಳು ಅಳಿಯನ ತನ್ನಲ್ಲೇ ಇರಿಸಿಕೊಂಡಿರೆ ಸೀಮಂತಿನಿಗೆ ವಯಸ್ಸು 13 ಕಳೆಯಿತು. ಒಂದೊಮ್ಮೆ ಕಾಳಂದಿಯಲ್ಲಿ ಚಂದ್ರಾಂಗದ ಮುಳುಗಿರೆ ಸಕಲ ಪ್ರಯತ್ನಗಳು ಫಲ ನೀಡದಾಯಿತು. ನೊಂದ ಸೀಮಂತಿನಿ ಸಹಗಮನಕ್ಕೆ ಸಿದ್ಧವಾಗಲು ಹೆಣವ ಕಾಣದೆ ಸಹಗಮನ ವಿಪ್ರರು ಇಲ್ಲೆಂದರು. ವೈದವ್ಯ ಆಚರಣೆಗೂ ಶಾಸ್ತ್ರಸಮ್ಮತಿ ಇರದಿರಲು ವ್ರತವ ಆಚರಿಸುತ್ತಾ ಸಮಯ ದುಃಖಿದಳು. ಪುತ್ರ ಶೋಕದಿ ಇಂದ್ರಸೇನ ನಿಷದ ರಾಜ್ಯಕ್ಕೆ ಹಿಂತಿರುಗಿ ರಾಜ್ಯ ಆಡಳಿತದಿ ನಿರಾಸಕ್ತನಾದ. ಕ್ರೂರಿ ದಾಯಾದಿಗಳು ರಾಜ್ಯವ ಆಕ್ರಮಿಸಿ ರಾಜಾರಾಣಿಯರ ಕಾರಾಗೃಹದಲ್ಲಿಟ್ಟರು. ಜಲಕ್ರೀಡೆ ಸಮಯದಿ ಮುಳುಗಿದ್ದ ಚಂದ್ರಾಂಗದ ಅಲ್ಲಿದ್ದ ನಾಗಕನ್ನಿಕೆಯರ ಕೃಪಾದೃಷ್ಟಿಗೆ ಒಳಗಾದ. ತಕ್ಷಕನಲ್ಲಿಗೆ ಕರೆತರೆ ಸಹಾಯಕರು ಕೃತಜ್ಞತನಾಗಿ ಆತನ ಮನವೊಲಿಸಿ ಕೃಪೆಗೆ ಪಾತ್ರನಾದ. ಪರಿಸ್ಥಿತಿ ವಿವರಿಸಿ ಹೊರಡೋ ಇಚ್ಛೆಯ ತಿಳಿಸೆ ಒಪ್ಪಿದ ರಾಜ ತಕ್ಷಕ ಉಡುಗೊರೆಗಳ ಇತ್ತನು. ಸಹಾಯ ಅವಶ್ಯಕತೆ ಇರೆ ನಮ್ಮನೆನೆ ಎನ್ನುತ್ತಾ ವಿಶೇಷ ಕುದುರೆಯೊಂದಿಗೆ ಮಗನನ್ನು ಕಳುಹಿಸಿದ. 3 ವರ್ಷ ಕಳೆದಿರೆ ವ್ರತದ ವಾರ ಬಂದಿರೆ ಸೀಮಂತಿನಿ ಸಖಿಯರೊಡನೆ ಸ್ನಾನಕ್ಕೆ ಯಮುನೆಯಲ್ಲಿದ್ದಳು. ನಾಗಕುಮಾರನೊಂದಿಗೆ ಹೊರಟ ಚಂದ್ರಾಂಗದನು ಯಮುನೆಯಿದ್ದ ಎಂದು ಅಲ್ಲೇ ದಡದಲ್ಲಿ ನಿಂತನು. ಕಂಡ ಸೀಮಂತಿನಿ ಸಂಶಯದಿ ನೋಡುತ್ತಿರಲು ಚಂದ್ರಾಂಗದನು ತನ್ನವಳ ಲಕ್ಷಣ ಗಮನಿಸಿ ಕರೆದು ವಿಚಾರಿಸಲು ಸಖಿಯು ವಿವರಿಸಲು ತನ್ನ ಸತಿಯೇ ಇವಳೆಂದು ಮನದಿ ಅತಿ ನೊಂದನು. ಸೀಮಂತಿನಿಯ ಕರೆದು ತಾನು ಸಿದ್ಧಪುರುಷನೆಂದು ನಿನ್ನ ಪತಿಯ ಬಲ್ಲೆಂದು ಆತ ತನ್ನ ಮಿತ್ರನೆಂದು 3ನೇ ದಿನಕ್ಕೆ ಆತನನ್ನು ನೀ ಕಾಣುವೆಯೆಂದು ವಿಷಯ ಗೌಪ್ಯವೆನ್ನುತ್ತಾ ಚಂದ್ರಾಂಗದ ಹೊರಟನು. ನಾಗಪುತ್ರನೊಂದಿಗೆ ನಿಷದ ರಾಜ್ಯಕ್ಕೆ ಬಂದು ಶತ್ರುಗಳಿಗೆ ರಾಜ್ಯ ಬಿಡುವ ಸಂದೇಶ ಕಳುಹಿಸಿದನು. ನಾಗಪುತ್ರನ ಗುಡುಗಿಗೆ ಶತ್ರುಗಳು ಹೆದರಿ ರಾಜ್ಯ ಬಿಡುಗಡೆಯೊಂದಿಗೆ ರಾಜ್ಯ ಒಪ್ಪಿಸಿ ಶರಣಾದರು. ಆನಂದದಿ ಇಂದ್ರಸೇನ ಚಿತ್ರವರ್ಮನ ಕಂಡು ಎಲ್ಲ ಸಂತೋಷಕ್ಕೆ ತನ್ನ ಸೊಸೆ ಕಾರಣವೆಂದನು. ನಿಷ್ಠೆಯ ಆಚರಣೆಯಿಂದಾಗಿ ವೈದವ್ಯವನ್ನೇ ಜಯಿಸಿ ಪತಿಯ ಉಳಿಸಿಕೊಂಡಿದ್ದಳು ಸಾಧ್ವಿ ಸೀಮಂತಿನಿ. ಸೋಮವಾರ ವ್ರತವ ಸೀಮಂತಿನಿ ಮಾಡಿರಲು ಸುಖ ಸೌಭಾಗ್ಯದಲ್ಲಿ ರಾಜ್ಯವಾಳಿದರೆಂದು ನರಸಿಂಹ ಸರಸ್ವತಿಗಳು ಸಾವಿತ್ರಿಗೆ ತಿಳಿಸುತ್ತಾ ವ್ರತನಿಷ್ಠೆಯಲ್ಲಿ ಆಚರಿಸ ಹೇಳಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತ 35ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.